ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹಳ್ಳಿ ಸ್ಟೈಲಲ್ಲಿ ಕಲ್ಲಲ್ಲಿ ರುಬ್ಬಿ ಮಾಡುವ ವಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಒಂದೆರಡು ಅವರು ಬೇಳೆನ ನೀಟಾಗಿ ನೆನೆಸಿಕೊಂಡಿದ್ದೆ. ಅದನ್ನು ಇವಾಗ ರುಬ್ಕೊತಾ ಇದ್ದೀನಿ. ಈ ರೀತಿ ಎಲ್ಲ ಹಾಕ್ಕೊಂಡು ನಾವು ನೀಟಾಗಿ ರುಬ್ಕೋಬೇಕು. ನಾನಿಲ್ಲಿ ವಡೆ ಜೊತೆಯಲ್ಲಿ ಕಲಿಸ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಬೇಳೆನ ತೆಗೆದಿಕ್ಕೊತಾ ಇದ್ದೀನಿ. ಈ ರೀತಿ ಬೇಳೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ವಡೆ ತಿನ್ನಲಿಕ್ಕೆ. ನೋಡಿ, ಇವಾಗ ಎಲ್ಲ ನಾನು ಸ್ವಲ್ಪನೇ ರುಬ್ಕೊತಾ ಇದ್ದೀನಿ. ಈ ರೀತಿ ರುಬ್ಬಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ವಡೆ. ನನಗಂತೂ ತುಂಬಾ ಇಷ್ಟ. ನಮ್ಮ ಮನೆಯಲ್ಲೆಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ರೀತಿ ರುಬ್ಬಿ ಮಾಡಿದ್ರೆ ಚೆನ್ನಾಗಿ ನೆಂದರೆ ಬೇಳೆ ತುಂಬಾ ಈಸಿಯಾಗಿ ರುಬ್ಕೋಬೋದು. ಈ ರೀತಿ ಇದು ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ನಾವು ಜಾಸ್ತಿ ನುಣ್ಣಗೆ ರುಬ್ಕೋಬಾರ್ದು. ಈ ರೀತಿ ಸ್ವಲ್ಪ ನುಣ್ಣಗಾದ್ಮೇಲೆ ಸ್ವಲ್ಪ ಕಲ್ಲುಪ್ಪು ಮತ್ತು ಒಂದು 4-5 ಎಸಳಷ್ಟು ಬೆಳ್ಳುಳ್ಳಿ, ಒಂದು ಸ್ವಲ್ಪ 4-5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಈ ರೀತಿ ರುಬ್ಕೋಬೇಕು. ಇವಾಗ ಎಲ್ಲ ರೆಡಿ ಆಯಿತು ನೋಡಿ. ಈ ರೀತಿ ಜಾಸ್ತಿ ನುಣ್ಣಗೆ ಮಾಡ್ಕೊಂಡಿರ ತರ್ತರಿಯಾಗಿ ರುಬ್ಕೋಬೇಕು. ಈ ರೀತಿ ನಾವು ವಡೆ ಕೈಯಲ್ಲಿ ಹಿಡ್ಕೊಂಡು ನೀಟಾಗಿ ವಡೆ ಶೇಪ್ಗೆ ಬಂದರೆ ನಮಗೆ ಹಿಟ್ಟು ಆವಾಗ ನುಣ್ಣಗಾಗಿದೆ ಅಂತ ಅರ್ಥ. ನೋಡಿ, ನಾನಿಲ್ಲಿ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ, 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿನೂ ಸಹ ಒಂದು ಅರ್ಧ ಗೆಡ್ಡೆಯಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಮತ್ತು ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಅವಾಗೇ ರುಬ್ಕೊಳ್ಳುವಾಗ ಹಾಕ್ಕೊಂಡಿದ್ದೀವಿ, ಹಂಗಾಗಿ ಇವಾಗೇನು ನಾವು ಹಾಕೋ ಅವಶ್ಯಕತೆ ಇರಲ್ಲ. ಟೇಸ್ಟ್ ನೋಡಿಬಿಟ್ಟು ಆಗಿಲ್ಲ ಅಂದರೆ ಹಾಕ್ಕೋಬೇಕು. ನೋಡಿ, ಇವಾಗ ನಾನು ಬೇಳೆ ತೆಗೆದಿಕ್ಕಿದ್ನಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇನ್ನೊಂದು, ನಾನು ಇಲ್ಲಿ ಬೇಳೆ ರುಬ್ತೀವಲ್ಲ ಆವಾಗ ನಾವು ಸ್ವಲ್ಪನೂ ನೀರನ್ನು ಸೇರಿಸ್ಕೋಬಾರ್ದು. ಸೇರಿಸಿದ್ರೆ ವಡೆ ಕ್ರಿಸ್ಪಿಯಾಗಿ ಬರಲ್ಲ. ಹಾಗಾಗಿ ನೀರನ್ನು ನಾವು ಸೇರಿಸ್ಕೋಬಾರ್ದು, ಹಂಗೇ ರುಬ್ಕೋಬೇಕು. ನೋಡಿ, ಇವಾಗ ಎಲ್ಲ ರೆಡಿ ಆಯಿತು. ನಾನು ಎಣ್ಣೆ ಕಾಯೋಕೆ ಇಟ್ಟಿದ್ದೆ. ಒಂದೊಂದನ್ನೇ ಈ ರೀತಿ ನೀಟಾಗಿ ತಟ್ಟಿ ಹಾಕ್ತಾಯಿದ್ದೀನಿ. ನಮಗೆ ಸ್ವಲ್ಪ ಅಗಲ ಬೇಕಂದ್ರೂ ಹಾಕ್ಕೋಬೋದು, ಮೀಡಿಯಮ್ ಸೈಜಲ್ಲಿ ಬೇಕಾದರೂ ಹೆಂಗೆ ಬೇಕಾದರೂ ಹಾಕ್ಕೋಬೋದು. ನೋಡಿ, ಈ ರೀತಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಈ ಮಳೆ ಬರೋ ಟೈಮಲ್ಲಂತೂ ಈ ವಡೆ ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗ್ಬಾರ್ದು, ಬೇಗನೆ ಸಿದ್ದೋಗ್ಬಿಡ್ತವೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಕ್ಬಿಟ್ಟು ಗ್ಯಾಸನ್ನು ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು, ಆವಾಗ ಕ್ರಿಸ್ಪಿಯಾಗಿರ್ತವೆ ವಡೆ. ನೋಡಿ, ಇವಾಗ ರೆಡಿ ಆಯಿತು. ನಾನು ಒಂದು ಬಟ್ಲಿಗೆ ತೆಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ, ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.